ದಸರಾ ಉತ್ಸವ ಇವತ್ತು ಪ್ರಾರಂಭ ಆಗಿದೆ. ಅಲ್ಲಿ ದಸರಾದ ಗತವೈಭವವನ್ನು ಚಾಮುಂಡಿ ತಾಯಿಯವರ ಆಶೀರ್ವಾದದಲ್ಲಿ ಆ ಪ್ರಾಂತ್ಯ ಯಾವ ರೀತಿ ಬಲಗೊಂಡಿತು, ಮಹಾರಾಜರು ಯಾವ ರೀತಿ ಈ ಪ್ರಾಂತ್ಯವನ್ನು ಬಲಗೊಳಿಸಿದ್ರು, ಇವತ್ತು ಯಾಕೆ ಈ ರೀತಿ ಮೆರೀತಾ ಇದೆ ಅಂತಕ್ಕಂಥದ್ದನ್ನು, ಇಂಥ ವೈಭವಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಮೊದಲನೇದು. ಇಲ್ಲಿ ರಾಜಕೀಯ ಪ್ರಸ್ತಾಪಗಳು ಆಗಬಾರ್ದಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ನಾನು ಏನೂ ತಪ್ಪು ಮಾಡಿಲ್ಲ ಅಂದರೆ ನಿಮಗೆ ಅದು ವೇದಿಕೆನಾ? ನಿಮ್ಮ ರಾಜಕೀಯಕ್ಕೆ ಅಷ್ಟು ರಜೆ ಹಾಕಿ ನೀವು ಗತವೈಭವಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ರಾಜಕೀಯಕ್ಕೆ ಬಳಸಿದ್ದೀರಿ. ಇವತ್ತಿನಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು, ಸರ್ಕಾರ ಯಾವುದೇ ಬರಲಿ, ಮುಂದಿನ ವರ್ಷದಿಂದ ಯಾವುದೇ ರಾಜಕಾರಣಿಗಳ ವೇದಿಕೆ ಆಗಬಾರ್ದು. ಅದು ದಸರಾ ಯಾರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ, ಯಾರು ಈ ರಾಜ್ಯದ ಇತಿಹಾಸಕ್ಕಾಗಿ ಶ್ರಮಿಸಿದ್ದಾರೆ, ಇಂಥವರನ್ನು ಕರೆಸಿ ಅಲ್ಲಿ ದಸರೋತ್ಸವ ಮಾಡಬೇಕೇ ಹೊರತು ಈ ರಾಜಕಾರಣಿಗಳ ತೆವಲುಗಳನ್ನು ತೀರಿಸ್ಕೊಳ್ಳಿಕ್ಕೆ ಅದನ್ನು ವೇದಿಕೆ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಿಮಗೆ ಅರ್ಥ ಆಯಿತು. ನಾನು ಒಬ್ಬರ ಹೆಸರನ್ನು ತೆಗೆದುಕೊಳ್ಳಲ್ಲ. ಈಗ ಆ ವೇದಿಕೆ ರಾಜಕೀಯಕ್ಕೆ ಬಳಕೆ ಮಾಡಿರೋದೇ ತಪ್ಪು. ಅದೆಲ್ಲ ಯಾರೇ ಆಗಲಿ ಅದನ್ನು ಬಳಕೆ ಮಾಡಿರೋದು ತಪ್ಪು. GT ದೇವೇಗೌಡರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅದನ್ನು ರಾಜಕೀಯವಾಗಿ ಬಳಕೆ ಮಾಡಿರೋದು ತಪ್ಪು.